ಪ್ರಧಾನಿ ಮೋದಿ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಮೋದಿ ಎಲ್ಲೆಡೆ ನನ್ನ ಹೆಸರನ್ನ ಉಲ್ಲೇಖಿಸಿ ಭಾಷಣ ಮಾಡ್ತಿದ್ದಾರೆ. ನಾನು ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಪ್ರಸ್ತಾಪಿಸಿದ್ದೆ. ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದೇನೆ. ಮೋದಿಗೆ ನಾನು ಮಾತನಾಡಿದ್ದನ್ನ ಸಹಿಸಲು ಆಗ್ತಾ ಇಲ್ಲ. ನ್ಯಾಯ ಕೇಳಿದ್ದಕ್ಕೆ ದೇಶದ್ರೋಹಿ ಪಟ್ಟವನ್ನ ಕಟ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಚುನಾವಣಾ ಕಣ ರಂಗಾಗಿರುವಂಥದ್ದು. ಇವತ್ತು ರಾಮನಗರ ಕಾನ್ಸ್ಟಿಟ್ಯೂನ್ಸಿಲಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಡಿ.ಕೆ. ಸುರೇಶ್ ಅವರು ಪ್ರಚಾರ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ, ಅವರ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಪ್ರಚಾರ ಆರಂಭಿಸಿದ್ರ, ಹೇಗೆ ಅನಿಸ್ತಿದೆ ಸರ್? ನೋಡಿ, ಪ್ರಚಾರ ಮಾತ್ರ ಇವತ್ತು ಆರಂಭ ಮಾಡಿದ್ದೀನಿ. ಕೆಲಸ 5 ವರ್ಷದಿಂದ ಮಾಡಿದ್ದೀನಿ. ಸೊ ಹಾಗಾಗಿ ನನಗೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಚುನಾವಣೆಯಲ್ಲಿ ಓಟ್ ಕೇಳೋದನ್ನು ಬಿಟ್ಟರೆ ದಿನನಿತ್ಯದ ಕೆಲಸ ಇದು ನನಗೆ. ಕಳೆದ 5 ವರ್ಷಗಳಿಂದ ಇದೇ ಕೆಲಸ ಮಾಡಿಕೊಂಡು ಜನರ ಜೊತೆ ಓಡಾಡಿಕೊಂಡು ಜನರ ಕಷ್ಟ ಸುಖ ಕೇಳಿಕೊಂಡು ಹಳ್ಳಿಗಳು ಪ್ರದೇಶಗಳು ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ನನಗೆ ವಿಶೇಷವಾದಂಥ ರೀತಿಯಲ್ಲಿ ಏನು ಕಾಣಿಸ್ತಾ ಇಲ್ಲ. ಚುನಾವಣೆ ಬಂದಿದೆ, ಚುನಾವಣೆ ಘೋಷಣೆ ಆಗಿದೆ, ಮತ ಕೇಳಬೇಕು, ಮತವನ್ನು ಕೇಳ್ತಾ ಇದ್ದೀನಿ. ಸರ್, ಬೆಂಗಳೂರು ಗ್ರಾಮಾಂತರ ನೀವು ಆಲ್ರೆಡಿ 3 ಸತಿ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ. ಈ ಬಾರಿನೂ ಕೂಡ 4ನೇ ಬಾರಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ ಸರ್, ಹೇಗೆ ಅನ್ನಿಸ್ತಿದೆ ಸರ್? ನೋಡಿ, ಕಳೆದ 3 ಚುನಾವಣೆಗಳಿಂದ ಕೂಡ ಈ ಬಾರಿ ಜನರಲ್ಲಿ ಉತ್ಸಾಹ ಹೆಚ್ಚಿದೆ. ಕಾರಣ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು, ಜೊತೆಗೆ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು. ಇವತ್ತು ಏನು ಈ ಭಾಗದಲ್ಲಿ, ಈ ದೇಶದಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಅಂತಕ್ಕಂಥದ್ದು ಪ್ರತಿಯೊಬ್ಬನ ಕುಟುಂಬದ ನಿರ್ವಹಣೆಯನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. GST ಬಂದ ಮೇಲೆ ಅವರ ಜೀವನ ದುಬಾರಿಯಾಗಿದೆ. ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಸಿಗುತ್ತೆ ಅಂಥೇಳಿ ಭಾಳ ನಿರೀಕ್ಷೆಯಲ್ಲಿ ಇಟ್ಕೊಂಡಂಥ ರೈತ ಕುಟುಂಬಗಳು, ಕಾರ್ಮಿಕ ಕುಟುಂಬಗಳು, ಕೂಲಿ ಕಾರ್ಮಿಕರು ಇವತ್ತು ಭ್ರಮೆಯಲ್ಲಿ ಏನು ಮಾಡಬೇಕು ಅಂಥೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬದಲಾವಣೆಯನ್ನು ಈ ದೇಶದಲ್ಲಿ ಬಯಸ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ರೀತಿ ಗ್ರೌಂಡಲ್ಲಿ ಆ ಥರದ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಬೇರೆ ರೀತಿ ಪರಿಸ್ಥಿತಿನೇ ಇದೆ. ಜನ ನಮ್ಮ ಗ್ಯಾರಂಟಿಗಳನ್ನು ಒಪ್ಪಿದ್ದಾರೆ, ನಮ್ಮ ಮುಂದಿನ ಕಾರ್ಯಯೋಜನೆಗಳನ್ನು ಒಪ್ತಾ ಇದ್ದಾರೆ. ಸೊ ನಾವು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು, ಆ ಆಡಳಿತವನ್ನು ಮತ್ತೆ ಕೊಡಲಿಕ್ಕೆ, ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡಲಿಕ್ಕೆ, ಒಕ್ಕೂಟ ವ್ಯವಸ್ಥೆಯನ್ನು ಬಲಗೊಳಿಸಲಿಕ್ಕೆ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಖಂಡಿತ ಜನ ಈ ಬಾರಿ ಆಶೀರ್ವಾದ ಮಾಡಿ. ಈ ಉರಿ ಬಿಸಿಲನ್ನು ಕೂಡ ನೀವು ಬರ್ತಿದ್ರೆ ಹಾರ ತುರಾಯಿಗಳನ್ನ ಹಾಕಿ ಸ್ವಾಗತ ಕೊಡ್ತಿದ್ದಾರೆ ಸರ್, ಏನಂತೀರ ಸರ್? ಅದು ನಮ್ಮ ಮೇಲಿನ ಋಣದ ಭಾರ ಇನ್ನೂ ಇದೆ ಅಂತ. ನಮ್ಮ ಮೇಲಿನ ಋಣದ ಭಾರ ಅವರು ಹೊರಿಸ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು. ಸೊ ಹಾಗಾಗಿ ಇದು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಅವರ ಪ್ರೀತಿ, ವಿಶ್ವಾಸ ಮತ್ತು ಏನು ಅವರು ಇವತ್ತು ನಮ್ಮನ್ನು ಬಿಸಿಲಿನಲ್ಲಿ ಎಷ್ಟೇ ಇದ್ದರೂ ಕೂಡ ಅವ್ರು ನಮ್ಮನ್ನು ಬಂದು ಸ್ವಾಗತ ಮಾಡಿ ನಮ್ಮನ್ನು ಜೈಘೋಷ ಹಾಕಿ ಇರುವಂಥ ಸಂದರ್ಭಗಳನ್ನು ನೋಡಿದ್ರೆ ಖಂಡಿತ 7 ಜನ್ಮಕ್ಕೂ ಅವ್ರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದೆ. ಸರ್, ಈಗ ಮಂಡ್ಯಗೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹಾಗೆ ನಿಮ್ಮ ಕ್ಷೇತ್ರಕ್ಕೂ ಕೂಡ ಯಾರಾದರೂ ಕೇಂದ್ರ ನಾಯಕರು ಬರ್ತಾರಾ ಸರ್? ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ನನಗೆ ಟೂರ್ ಪ್ರೋಗ್ರಾಮ್ ಗೊತ್ತಿಲ್ಲ. ನಮ್ಮ ಕೇಂದ್ರ ಕಚೇರಿ KPCCನಲ್ಲಿ ಕೇಳಬೇಕು ಅವರು ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅಂತೇಳಿ. ಸೊ ಒಟ್ಟಾರೆ ಈಗಾಗಲೇ ಶಿವಕುಮಾರ್ ಅವರು ಕೂಡ ಪ್ರಚಾರಕ್ಕೆ ಸಮಯವನ್ನು ನಿಗದಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಪ್ರಚಾರ ನಾಮಿನೇಷನ್ಗೆ ಬಂದಿದ್ದರು. ಮತ್ತೆ ಅವರು ಒಂದು ದಿನ ಬರ್ಬೋದು ಅಂತ ಕಾಣಿಸ್ತದೆ. ನೋಡೋಣ ಎಲ್ಲೆಲ್ಲಿಗೆ ಬರ್ತಾರೆ ಅಂತೇಳಿ. ಥ್ಯಾಂಕ್ ಯು. ಇದಿಷ್ಟು ಡಿ.ಕೆ. ಸುರೇಶ್ ಅವರ ಮಾತು. ರಾಮನಗರದಿಂದ ಜಗದೀಶ್ ಶೇಷ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.